ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೆದ್ದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರದ್ದು ವ್ಲಾಗು. ಭಾನುವಾರ ಟೈಮ್ ಬಂದು ಒಂದು 8:30 ಗಂಟೆ ಆಗಿತ್ತು. ಅದೇ ಊರಲ್ಲೇ ಇದ್ದೀವಲ್ಲ, ಶನಿವಾರ ಬಂದಿದ್ದು, ಭಾನುವಾರ ಬೆಳಗ್ಗೆ ಇದು. ಭಾನುವಾರ ಬೆಳಗ್ಗೆನೇ ಇವತ್ತು ನಾನ್ ವೆಜ್ ಮಾಡೋದಕ್ಕೆ ಎಲ್ಲನೂ ತೊಗೊಂಬಂದಿದ್ರು. ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಕಡೆ ಎಲ್ಲ ನಾನ್ ವೆಜ್ಗೆಲ್ಲನೂ ಅಂದರೆ ಮಾಮೂಲಿ ಫಾರಮ್ ಕೋಳಿ ತೊಗೊಂಬಂದಿದ್ದಾರೆ. ಅದನ್ನೆಲ್ಲನೂ ಎಲ್ಲ ಬಿರಿಯಾನಿಗೆಲ್ಲ ನಾನು ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ತಂಗಿ ಇಬ್ಬರೂ. ಈ ಕಡೆ ನೋಡಿ ಎಲ್ಲನೂ ತೊಳೆದು ಕೊಡ್ತಾಯಿದ್ದಾರೆ. ನನ್ನ ತಂಗಿಯರ ಯಜಮಾನ್ರು ಮತ್ತು ಅವ್ರ ಮಾವ ಎಲ್ಲನೂ ನಿಂತ್ಕೊಂಡು ಎಲ್ಲ ತೊಳಿತಾ ಇದ್ರು. ಈಚೆ ಒಂದು ಟ್ಯಾಪ್ ಇದೆ, ಅದರಲ್ಲಿ ಅಲ್ಲೇ ಕುತ್ಕೊಂಡು ಎಲ್ಲ ತೊಳಿತಾ ಇದ್ರು, ಅರಿಶಿನ ಎಲ್ಲ ಹಾಕ್ಬಿಟ್ಟು. ಆಮೇಲೆ ನಾವು ಇನ್ನು ಒಳಗಡೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಸಂಡೇ ಇದು, ಭಾನುವಾರದ ದಿವಸ ನಾನ್ ವೆಜ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಊರಲ್ಲಿ. ನಿಜ ಹೇಳ್ತೀನಿ, ಹಳ್ಳೀಲಿ ಮಾತ್ರ ಸಕ್ಕತ್ತಾಗಿರುತ್ತೆ. ವೆದರು ಚೆನ್ನಾಗಿರುತ್ತೆ ಮತ್ತು ಟೈಮು ಅಷ್ಟೇ ಚೆನ್ನಾಗಿ ಹೋಗ್ತಾ ಇರುತ್ತೆ. ನಾವು ನೋಡಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಟಿಫನ್ಗೆ ಡೈರೆಕ್ಟು ಬಿರಿಯಾನಿ ಮಾಡ್ತಾಯಿದ್ದೀವಿ. ಹಂಗೆ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಒಳಗಡೆ ಎಲ್ಲ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಈ ಕಡೆಯವರೆಲ್ಲನೂ ತೊಗೊಂಬಂದು ಎಲ್ಲ ತೊಳಿತಾ ಇದ್ದಾರೆ. ನಿಜ ನಂಗೊಂಥರ ತುಂಬ ಖುಷಿಯಾಯಿತು. ಚೆನ್ನಾಗೂ ಇತ್ತು, ವಾತಾವರಣವೂ ಅಷ್ಟೇ. ಇಲ್ಲಿ ಬೆಳಗ್ಗೆ ಎದ್ಬಿಟ್ರೆ ಏನು ಮಾಡಬೇಕು ಟೆನ್ಷನಲ್ಲೇ ಜೀವನನ ಮಾಡ್ತಾಯಿರ್ತೀವಿ ಬೆಂಗಳೂರಲ್ಲಿ ನಾವು. ಅಲ್ಲಿ ನೋಡಿ ಏನು ಆರಾಮಾಗಿ ಬೆಳಗ್ಗೆ ಎದ್ವಿ ಎಲ್ಲರನ್ನೂ, ಅಂದರೆ ಇನ್ ಟೈಮ್ ಬೆಳಗ್ಗೆನೇ ಎಚ್ಚರ ಆಗಿಬಿಡುತ್ತೆ. ಅಲ್ಲಿ ಬೆಳಕು, ವಾತಾವರಣ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ 7 ಗಂಟೆ ಆದರೂ ನಮಗೆ ನಿದ್ದೆ ಮಾಡ್ತಾನೇ ಇರ್ತೀವಿ ನೋಡಿ. ಅಲ್ಲಿ ಕರೆಕ್ಟಾಗಿ 6 ಗಂಟೆ 6:15 ಅನ್ನೋಷ್ಟರಲ್ಲಿ ನೀಟಾಗಿ ಎಚ್ಚರ ಆಗಿಬಿಡುತ್ತೆ. ಅದಕ್ಕೆ ಮುಂಚೆನೇ ಒಂದೊಂದು ಸಲ ಎಚ್ಚರ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಜನಗಳು ಅಷ್ಟೇ ಬೇಗ ಎದ್ದೇಳ್ತಾರೆ. ಎಷ್ಟು ವಯಸ್ಸಾಗಿರೋರು ಎಲ್ಲನೂ ಅಷ್ಟೇ ನೀಟಾಗಿ ಎಲ್ಲ ಕೆಲಸ ಮಾಡ್ಕೊತಾ ಇರ್ತಾರೆ. ನಾವೇ ಎಷ್ಟು ಸೋಮಾರಿಗಳ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಅಂದರೆ ಹಳ್ಳಿ ಕಡೆನೇ ಅಷ್ಟೇ, ಎಷ್ಟು ಬೇಗ 5 ಗಂಟೆ 5:30, ಬೇಸಿಗೆಯಲ್ಲಿ ಅಂದರೆ 5 ಗಂಟೆಗೆಲ್ಲ ಎದ್ಬಿಟ್ಟು ಅಡುಗೆ ಮಾಡ್ಕೊಂಬಿಡ್ತಾರೆ, ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಅವರೆಲ್ಲನೂ ಕೆಲಸಗಳು ಮಾಡ್ಕೊತಾರೆ. 6 ಗಂಟೆ 6:30 ಅನ್ನೋಷ್ಟರಲ್ಲಿ ಎಲ್ಲರ ಮನೇಲೂ ಆಗಲೇ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಆಮೇಲೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮತ್ತು ಹೊಲ್ದಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅವರೆಲ್ಲ ಆಮೇಲೆ ಎದ್ಬಿಟ್ಟು ಹೋಗ್ತಾ ಇರ್ತಾರೆ. ಅಷ್ಟು ಬೇಗ ಅಡುಗೆ ಮಾಡ್ಕೊಂಬಿಡ್ತಾರೆ. ಬಿಸಿಲಲ್ಲಿ ಅಂದರೆ ಬಿಸಿಲು ಬಂದುಬಿಡುತ್ತಲ್ಲ, 6:30 7 ಗಂಟೆ ಅಷ್ಟರಲ್ಲೆಲ್ಲ ಬಿಸಿಲು ಬಂದುಬಿಡುತ್ತಲ್ಲ. ಬಿಸಿಲು ಆಗಿಬಿಟ್ರೆ ಆಮೇಲೆ ಏನೂ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಬೇಗನೆ 5 ಗಂಟೆಗೆಲ್ಲ 5 ಗಂಟೆಗೆ ಎದ್ಬಿಡ್ತಾರೆ. ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕಸ ಗುಡಿಸಿ ಎಲ್ಲ ಮಾಡ್ಕೊಂಬಿಡ್ತಾರೆ. ಅಡುಗೆನೂ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಅಷ್ಟು ಬೇಗ ಎದ್ಬಿಟ್ಟು ಇನ್ನು ಬಿಸಿಲಾಗ್ಬಿಟ್ರೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಬಿಸಿ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತಾರೆ. ಅದು ನಮ್ಮ ಥರ ಏನೋ ಒಂದು ಟಿಫನ್ ಮಾಡಿಬಿಟ್ಟು ಬಿಟ್ಬಿಡಲ್ಲ ಅವ್ರು ಬೆಳಗ್ಗೆನೇ ಎದ್ಬಿಟ್ಟು ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಎಲ್ಲ ಮಾಡಿ ಇಟ್ಕೊತಾರೆ. ಅಷ್ಟು ಅವರೆಲ್ಲ ಮುದ್ದೆನೇ ತಿನ್ನೋದು ಬೆಳಗ್ಗೆ ಎದ್ಬಿಟ್ಟು. ನಾವೇನು ಸೋಮಾರಿಗಳಂದರೆ ನಾವು ಬರೀ ಒಂದು ಟಿಫನ್ ಮಾಡೋದಕ್ಕೆ ಎದ್ಬಿಟ್ಟು ಎಷ್ಟೊಂದು ಇದು ಮಾಡ್ತೀವಿ ಅಂದರೆ ಅಷ್ಟು ಇದು ಮಾಡ್ತೀವಿ ನಾವು. ನೋಡಿ ಇವಾಗೆಲ್ಲ ಈ ಕಡೆ ಬಿರಿಯಾನಿ ಎಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಬಿರಿಯಾನಿ ಮಾಡ್ತೀನಿ, ನನ್ನ ತಂಗಿ ಸಾಂಬಾರೆಲ್ಲ ಮಾಡ್ಕೊತೀನಿ, ಬಿರಿಯಾನಿ ಒಂದು ಮಾಡ್ಕೊ ಅಂತ ಹೇಳಿದ್ಲು. ನಾನೆಲ್ಲ ಬಿರಿಯಾನಿ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಟ್ರೈಪಾಡ್ ಇರಲಿಲ್ಲ ಮತ್ತು ಲೈಟ್ ಸ್ವಲ್ಪ ಡಿಮ್ ಆಗಿದೆ. ಅದರಲ್ಲೇ ನಾನು ಅಂದರೆ ಮೊಬೈಲಲ್ಲಿರೋ ಟಾರ್ಚ್ನೇ ಯೂಸ್ ಮಾಡಿಕೊಂಡು ನಾನು ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ನನ್ನ ಮಗ ಮಾಡುವನ್ನೇ ಒಂದೊಂದು ಸಲ ಮಾಡ್ತಾನೆ, ಒಂದೊಂದು ಸಲ ಹಂಗಂಗೆ ಹೊಟ್ಟೋಗ್ಬಿಡ್ತಾನೆ. ನನ್ನ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡ್ಕೊತಾ ಇದ್ದೆ. ಇವಾಗ ನೋಡಿ ಬಿರಿಯಾನಿಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲ್ಲ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ, ಪುದೀನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನೆಲ್ಲನೂ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇದು ಪಲಾವ್ ಎಲೆ ಎಲ್ಲ ಬರುತ್ತಲ್ಲ, ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕಿ ಎಲ್ಲನೂ ಹುರ್ಕೊಂಡು ಆದಮೇಲೆ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದ್ಯಾವ್ದು ಬೇಕೋ ಪೀಸ್ಗಳು, ಇದು ಹುಡುಗರು ತಿನ್ನೋ ಅಂಥವು ಮಾತ್ರ ಹಾಕ್ಕೊಂಡು ಆಮೇಲೆ ಇನ್ನು ಬೇಡದೇ ಇರೋದೆಲ್ಲ ತೆಗಿತಾ ಇದ್ದೀನಿ. ನೋಡ್ಬಿಟ್ಟು ಬೇಕಾಗಿರೋ ಪೀಸ್ಗಳು ಮಾತ್ರ ಹಾಕ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ನೋಡಿ ಇನ್ನೊಂದು ಕಡೆ ನನ್ನ ತಂಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ಈ ಕಡೆ ಬಿರಿಯಾನಿಗೆ ಮಾಡ್ಕೊತಾ ಇದ್ದೀನಿ. ನಾನೇನು ವೀಡಿಯೋ ಏನು ಅಂದರೆ ರೆಸಿಪಿ ಏನು ಶೂಟ್ ಮಾಡಿಲ್ಲ. ನಾವು ಮಾಮೂಲಿ ಯಾವ ಥರ ನಾವು ವ್ಲಾಗ್ ಅಂದರೆ ನಮ್ಮ ರೊಟೀನ್ ಯಾವ ಥರ ಇತ್ತು ಅಂತ ಮಾತ್ರನೇ ಶೂಟ್ ಮಾಡಿದ್ದೀನಿ. ಇವಾಗ ನೋಡಿ ಈ ಕಡೆ ಚಿಕನ್ ಎಲ್ಲ ಬೇಯ್ತಾ ಇದ್ದೆ. ಆ ಕಡೆ ಸಾಂಬಾರ್ಗೂ ಅವಳೆಲ್ಲನೂ ಎಣ್ಣೆಯಲ್ಲಿ ಹಾಕಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ಈ ಕಡೆ ನೋಡಿ ನಾನು ಬಿರಿಯಾನಿಗೆ ಮಸಾಲ ರುಬ್ಕೊಂಡಿದ್ನಲ್ಲ, ಈರುಳ್ಳಿ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಅದನ್ನು ರುಬ್ಕೊಂಡಿದ್ದೆ.
ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಪುದೀನ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ನಾನು ಇದು ಎಣ್ಣೆಗೆ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನೇನು ಪುದೀನ ಅದಕ್ಕೆ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಆ ಕಡೆ ಬಿರಿಯಾನಿಗೂ ಫ್ರೈ ಆಗ್ತಾಯಿದೆ, ಈ ಕಡೆ ಇವಾಗ ಸಾಂಬಾರ್ಗೂ ಎಲ್ಲ ಹುರ್ಕೊತಾ ಇದ್ದಾಳೆ. ಇದು ಫಾರಮ್ ಕೋಳಿ ಅಲ್ವಾ, ಇದು ಸ್ವಲ್ಪ ಚೆನ್ನಾಗಿಲ್ಲ, ಒಂದು 10-15 ವಿಷಿಲ್ ತೊಗೋಬೇಕು. ಅದಕ್ಕೇ ಇದನ್ನೆಲ್ಲ ಇವಾಗ ಈ ಕಡೆ ಎಲ್ಲನೂ ಚಿಕನ್ ಎಲ್ಲನೂ ತಿರುಗಿಸ್ಕೊತಾ ಇದ್ದಾಳೆ. ಎಲ್ಲ ತಿರುಗಿಸ್ಕೊಂಡು ಆ ಕಡೆ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ತಿರುಗಿಸಿ ಅದನ್ನು ಮುಚ್ಚಿಡ್ತಾಯಿದ್ದೀನಿ. ಈ ಕಡೆ ಬಿರಿಯಾನಿನೂ ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ. ಬೇಗನೆ ಆಗೋಯ್ತು. ಒಟ್ಟಿನಲ್ಲಿ ಅಡುಗೆ ಎಲ್ಲನೂ ಬೇಗನೆ ಆಗೋಯ್ತು. ಒಂದು 10 ಗಂಟೆ 10:30 ಅಷ್ಟರಲ್ಲಿ ಎಲ್ಲ ಅಡುಗೆನೇ ಆಗೋಯ್ತು. ಆ ಕಡೆ ಚಿಕನ್ ಬೇಯ್ತಾಯಿದೆ, ಈ ಕಡೆ ಬಿರಿಯಾನಿಗೂ ಎಲ್ಲ ರೆಡಿಯಾಗಿದೆ. ಬಿರಿಯಾನಿದೆಲ್ಲನೂ ಒಂದು ಸ್ವಲ್ಪ ಕುದೀತಾ ಇರಲಿ. ಕುದ್ದಾದಮೇಲೆ ಉಪ್ಪು ಖಾರ ನೋಡ್ಬಿಟ್ಟು ಆಮೇಲೆ ವಿಜಿಲ್ ಮುಚ್ಚಿಬಿಡ್ತೀನಿ. ಅಂದರೆ ಇದನ್ನು ಕುಕ್ಕರ್ ಇದನ್ನು ಮುಚ್ಚಿಬಿಡ್ತೀನಿ. ಆಮೇಲೆ ಅದು ವಿಜಿಲ್ ಆದಮೇಲೆ ಅದನ್ನು ಇದು ಮಾಡ್ಕೊತೀನಿ. ಈ ಕಡೆ ನೋಡಿ ಸಾಂಬಾರಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದಾಳೆ. ಈರುಳ್ಳಿ ಅದನ್ನೆಲ್ಲ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಒಂದೇ ಒಂದು ಟೊಮೆಟೊ ಎಲ್ಲ ಹಾಕ್ಕೊಂಡು ಅದನ್ನು ಹುರ್ಕೊತಾ ಇದ್ದಾಳೆ. ಆಮೇಲೆ ಈ ಕಡೆ ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಹಚ್ಚಿಟ್ಕೊತಾ ಇದ್ದಾಳೆ. ಮಾಮೂಲಿ ಚಿಕನ್ ಸಾಂಬಾರು ಮಾಡ್ತಾರಲ್ಲ ಸೇಮ್ ಅದೇ ಥರನೇ ಅದನ್ನೇ ಮಾಡ್ಕೊತಾ ಇದ್ದೀವಿ. ಅದ್ರದ್ದು ವೀಡಿಯೋಗಳು ಎಷ್ಟು ಬೇಕೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ ಅಷ್ಟೇ. ನೋಡಿ ಈ ಕಡೆ ಸಾಂಬಾರ್ದೆಲ್ಲನೂ ಚಿಕನ್ ಎಲ್ಲ ಬೇಯ್ತಾ ಇದೆ. ಈ ಕಡೆ ಇನ್ನೊಂದು ಕಡೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದಾಳೆ, ಮಿಕ್ಸಿ ಮಾಡ್ಕೊತಾ ಇದ್ದಾಳೆ. ಆ ಕಡೆ ಬಿರಿಯಾನಿಗೂ ನಾನು ಆಲ್ರೆಡಿ ಎಲ್ಲ ಮುಚ್ಚಿಟ್ಟಿದ್ದೀನಿ. ಅದು ವಿಜಿಲ್ಗೆ ಅಂದರೆ ಅದೂ ಸ್ವಲ್ಪ ಒಂದು ವಿಜಿಲ್ ತೊಗೋತೀನಿ ಅಷ್ಟೇ ಬಿರಿಯಾನಿಗೂ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಆ ಕಡೆ ಬಿರಿಯಾನಿಗೆ ಇಟ್ಟಿದ್ದೀನಿ. ಈ ಕಡೆ ನನ್ನ ತಂಗಿ ಸಾಂಬಾರಿಗೆ ಇಟ್ಕೊಂಡು ಎಲ್ಲ ರುಬ್ಕೊತಾ ಇದ್ದಾಳೆ. ಅಂದರೆ ಬೇಗನೆ ಕೆಲಸ ಆಗೋಯ್ತು. ನಾನು ಅವಳಿಬ್ಬರು ಸೇರಿ ಮಾಡಿದ್ದಲ್ವಾ, ಬೇಗನೆ ಆಗೋಯ್ತು. ಈ ಕಡೆ ಸಾಂಬಾರು ರೆಡಿ ಮಾಡಿಕೊಂಡು ಆ ಕಡೆ ಫ್ರೈಗೂ ಎಲ್ಲ ಹಾಕ್ಕೊಂಡು ಆಮೇಲೆ ಮುದ್ದೆ ಅನ್ನ ಎಲ್ಲ ಮಾಡ್ಕೊಂಡಿದ್ದೀವಿ. ಒಂದು 10:30 ಅಷ್ಟರಲ್ಲಿ ಎಲ್ಲ ಆಗೋಯ್ತು. ಅಷ್ಟು ಬೇಗ ಅಡುಗೆನೂ ಆಯಿತು, ಎಲ್ಲ ಊಟನೂ ಅಷ್ಟೇ 11 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗ್ದೋಯ್ತು. ಅಂದರೆ ಹಳ್ಳೀಲಿರೋದ್ರಿಂದ ಚೆನ್ನಾಗಿತ್ತು, ವೆದರು ಚೆನ್ನಾಗಿತ್ತು. ನಮಗೇನು ಬೇಜಾರು ಅನಿಸಿಲ್ಲ, ಅಡುಗೆ ಮಾಡೋಕ್ಕೂ ಬೇಜಾರು ಅನಿಸಿಲ್ಲ, ಏನಿಲ್ಲ. ಇನ್ನು ಟೈಮ್ಗೆ ಆವಾಗ ಕೆಲಸಗಳಾಗೋಗ್ಬಿಡ್ತಿತ್ತು. ಟಿ ವಿ ಬೇರೆ ಕೆಟ್ಟೋಗಿತ್ತು ಅವ್ರ ಮನೇಲಿ. ಆದ್ರೂ ಯಾರಿಗೂ ಏನೂ ಬೇಜಾರಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ವಾತಾವರಣ. ಬರೋಕ್ಕೆ ನನಗೂ ಮನಸ್ಸಿರಲಿಲ್ಲ. ಇನ್ನೊಂದು ನಮ್ಮ ಮನೆಯವರು ಟ್ರಿಪ್ ಇದೆ, ಫಾರಿನ್ ಟ್ರಿಪ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ. ಅದಕ್ಕೇನೆ ಅವತ್ತು ಒಂದು ದಿವಸನಾದ್ರೂ ಅವ್ರ ಜೊತೆ ಇರಬೇಕು ಅಂದ್ಬಿಟ್ಟು ನಾನು ಅವನ್ನ ಕರ್ಕೊಂಡು ಬಂದಿದ್ದಾಯಿತು. ಎಲ್ಲ ಒಟ್ಟಿಗೆ ಬಂದ್ವಿ. ಈ ಕಡೆ ನೋಡಿ ಇನ್ನೊಂದು ಕಡೆ ಚಿಕನ್ ಫ್ರೈಗೂ ರೆಡಿ ಮಾಡ್ಕೊತಾ ಇದ್ದಾಳೆ. ಎಣ್ಣೆಗೆ ಪುದೀನ ಹಾಕ್ಕೊಂಡು ಅದನ್ನು ರುಬ್ಕೊಳಕ್ಕೆ ಹಾಕೋತಾ ಇದ್ದಾಳೆ. ಈ ಕಡೆ ಇನ್ನೊಂದು ಕಡೆ ಸಾಂಬಾರಿಗೂ ಎಲ್ಲನೂ ಕೂಡಿಸಿದ್ಲು. ಉಪ್ಪೆಲ್ಲ ಹಾಕ್ಬಿಟ್ಟು ಇದನ್ನು ಅಷ್ಟೇ ಒಂದು 10 ವಿಜಿಲ್ ತೊಗೊಬೇಕು. ಆಲ್ರೆಡಿ ಒಂದು ಸಲ ತೊಗೊಂಡಿದ್ದಾಳೆ. ಇನ್ನೊಂದು ಸಲ ಇವಾಗ ಸಾಂಬಾರಿಗೆ ಇದನ್ನೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಇನ್ನೊಂದು 5-6 ವಿಜಿಲ್ ತೊಗೊಂಡ್ರೆ ಫಾರಮ್ ಕೋಳಿ ಸ್ವಲ್ಪ ಲೇಟ್ ಅಲ್ವಾ ಬೇಯೋದು, ಅದಕ್ಕೆ ಒಂದು 10-15 ವಿಜಿಲ್ ತೊಗೋತೀವಿ. ಇನ್ನೊಂದು ಕಡೆ ಹಂಗೇ ಇದನ್ನು ಚಾಕುನು ಬಿಸಿ ಮಾಡಿ ಇಡ್ತಾಯಿದ್ದೀವಿ. ಹೊರಗಡೆಯಿಂದ ತಂದಿರೋದಲ್ವ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಅದನ್ನು ಇದು ಎಲ್ಲದಕ್ಕೂ ಬಿರಿಯಾನಿಗೆ ಸಮೇತ ಎಲ್ಲದಕ್ಕೂ ಚಾಕು ಇಡ್ತೀವಿ. ನಾವು ಮಾಡೋದು ಆ ಥರನೇ. ಇವಾಗ ಇನ್ನೊಂದು ಕಡೆ ನೋಡಿ, ಇವಾಗ ಚಿಕನ್ ಫ್ರೈಯು ರೆಡಿ ಆಗ್ತಾಯಿದೆ. ಈ ಕಡೆ ಎಣ್ಣೆ ಹಾಕ್ಬಿಟ್ಟು ಮತ್ತು ಚಿಕನ್ ಹಾಕ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಬೇಯಿಸ್ತಾ ಇದ್ದಾಳೆ. ಈ ಕಡೆ ಚಿಕನ್ಗೆ ಬೇಕಾಗಿರೋದು ಇದು ಫ್ರೈಗೆ ಬೇಕಾಗಿರೋ ಮಸಾಲಾನು ರುಬ್ಬಿಟ್ಕೊಂಡಿದ್ದೀವಿ. ಆ ಕಡೆ ಫ್ರೈ ರೆಡಿ ಆಗ್ತಾಯಿದೆ. ಈ ಕಡೆ ಇನ್ನೊಂದು ಕಡೆ ಬಿರಿಯಾನಿ ರೆಡಿ ಆಗಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಡುಗರಿಗೆಲ್ಲ ಹಾಕ್ಕೊಟ್ಬಿಡೋಣ ಅಂತ. ಟೈಮ್ ಆಯಿತು, ಹಸಿತಾ ಆಯಿತು, ಹೊಟ್ಟೆ ಹಸಿತಾ ಇದೆ ಮಾಡ್ತಾಯಿರೋ ಇದಕ್ಕೆ ಗಮಕ್ಕೇ ಹೊಟ್ಟೆ ಹಸು ಅಂತಾಯಿದ್ರು. ಅದಕ್ಕೇನೆ ಬೇಗ ಅವ್ರಿಗೆ ಇದು ಬಿರಿಯಾನಿ ತಿಂದ್ಕೊಳ್ರೆ ಆಮೇಲೆ ಮಧ್ಯಾಹ್ನಕ್ಕೋ ಇಲ್ಲಾಂದ್ರೆ ಆಮೇಲೆ ಫ್ರೈ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಿರಿಯಾನಿನೇ ಇವಾಗೆಲ್ಲನೂ ಹಾಕ್ಕೊಡ್ತಾಯಿದ್ದೀನಿ. ಫ್ರೈ ಸ್ವಲ್ಪ ಲೇಟ್ ಆಯಿತು ಮಾಡೋ ಅಷ್ಟೊತ್ತಿಗೆ, ಅದಕ್ಕೆ ಆಮೇಲೆ ತಿನ್ಕೊಂಡ್ರು, ಮಧ್ಯಾಹ್ನದಂಗೆ ತಿನ್ಕೊಂಡ್ರು. ಇವಾಗ ಬಿರಿಯಾನಿ ಒಂದು ತಿನ್ಕೊಂಡ್ರು. ಅವ್ರು ಆಟ ಆಡ್ಕೊಂಡು ಬಂದಿದ್ರಲ್ಲ ಹೊರಗಡೆ ಹೋಗ್ಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ಇನ್ನೇನು ಕೆಲಸ ಇಲ್ಲ, ಜೋಲಿ ಎಲ್ಲ ಆಟ ಆಡೋದು, ಇಲ್ಲಾಂದ್ರೆ ಆಚೆ ಹೋಗ್ಬಿಟ್ಟು ಆಟ ಆಡ್ಕೊಂಬರೋದು. ಹೊಸ್ತೋಗ್ಬಿಟ್ಟಿದ್ದು ಅವ್ರಿಗೆ, ಅದಕ್ಕೇ ಹಾಕ್ಕೊಡು ಅಂತ ಬಂದಿದ್ರು. ಇವಾಗ ನೋಡಿ ಬಿರಿಯಾನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಹಾಕ್ಕೊಂಡು ಕೊಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಾಗಿತ್ತು. ಏನಂದರೆ ಎಲ್ಲ ಸೇಮ್ ಇದೆ, ಬೆಂಗಳೂರಲ್ಲೂ ನಾವು ಇದೇ ಥರ ಮಾಡ್ಕೊತೀವಿ. ಆದರೆ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಏನು ತಿನ್ನೋದಿಲ್ಲ. ಅಲ್ಲಿ ಇಷ್ಟು ಮಾಡಿದ್ದೇನೆ ಎಷ್ಟೋ ಖುಷಿಯಾಗೋಯ್ತು. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು, ಮತ್ತು ಆಟ ಆಡಿಕೊಂಡು ಆ ಹೊರಗಡೆ ಇರೋ ವಾತಾವರಣ, ಜನಗಳು ಓಡಾಡೋದು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಎಷ್ಟಾಗುತ್ತೋ ಅಲ್ಲಿರೋವರೆಗೂ ವೀಡಿಯೋಗಳು ಮಾಡಿದ್ದೀನಿ. ಅದನ್ನೆಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಒಬ್ಬೊಬ್ರಿಗೆ ಎಲ್ಲನೂ ಟಿಫನ್ ಎಲ್ಲ ಹಾಕ್ಕೊಂಡು ಕೊಡ್ತಾಯಿದ್ದೀನಿ.
ನನ್ನ ಮಕ್ಕಳಿಗೆ 3-4 ಜನನ 3 ಜನ ಇದ್ದರು. 3 ಜನಕ್ಕೂ ಹಾಕ್ಕೊಡ್ತಾ ಇದ್ದೀನಿ. ಇನ್ನೊಬ್ಬ ಬರಲಿಲ್ಲ, ಅವ್ನು ಚಿಕ್ಕವನು ಇನ್ನು, ಅವನ್ನ ಕರ್ಕೊಂಡೋಗಿ ಅವ್ನು ಹತ್ಬಿಟ್ರೆ ಅಂದ್ಬಿಟ್ಟು ನಾವು ಕರ್ಕೊಂಡೋಗಿರಲಿಲ್ಲ. ನನ್ನ ಮೊದಲನೇ ತಂಗಿ ಮಗ ಅವನ್ನೇನು ಕರ್ಕೊಂಡೋಗಿಲ್ಲ. ಇವ್ರು 3 ಜನನೇ ಇದ್ದರು. ಇವ್ರು 3 ಜನನೇ ಎಂಜಾಯ್ ಮಾಡ್ಕೊಂಡಿದ್ರು. ನಾವು ಎಂಜಾಯ್ ಮಾಡಿದ್ದೀವಿ, ದೊಡ್ಡವರು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದೀವಿ. ನಮಗೂ ಬರೋಕ್ಕೆ ಮನಸ್ಸಿರಲಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು. ನೋಡಿ ಇವಾಗ ಒಬ್ಬೊಬ್ರಿಗೆ ಹಾಕ್ಕೊಂಡು ಕೊಟ್ಟಿದ್ದೀನಿ, ಕೂತ್ಕೊಂಡು ಎಲ್ಲ ತಿಂತಾ ಇದ್ದಾರೆ ಈಚೆ ಹಾಲಲ್ಲಿ. ಅಡುಗೆ ಮನೆಯೂ ಅಷ್ಟೇ ಎಲ್ಲ ಚೆನ್ನಾಗಿದೆ, ದೊಡ್ಡದಾಗಿ ಚೆನ್ನಾಗಿದೆ ಅವ್ರ ಮನೆಯಲ್ಲಿ. ಅಡುಗೆ ಮಾಡೋಕ್ಕೂ ಬೋರ್ ಅನಿಸ್ಲಿಲ್ಲ. ಬಿಸಿಲಿದ್ರೂ ನಮ್ಗೆ ಏನೂ ಅನಿಸಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ನೋಡಿ ಇವಾಗ ಇವ್ರು 3 ಜನ ಕುತ್ಕೊಂಡು ತಿಂತಾಯಿದ್ರು. ಆ ಕಡೆ ನಾವು ಫ್ರೈ ಎಲ್ಲ ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಮುದ್ದೆಗೆ ಇಡಬೇಕು, ಅವ್ರ ಮಾವ ಮುದ್ದೆನೇ ತಿನ್ನೋದು, ಸೊ ಅದಕ್ಕೇ ಅವ್ರಿಗೆ ಮುದ್ದೆ ಎಲ್ಲ ಇಡಬೇಕಲ್ಲ. ಅವಳು ನನ್ನ ತಂಗಿನೇ ಮಾಡ್ತಾಯಿದ್ಲು, ನಾನು ಇವ್ರಿಗೆ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಇವ್ರು 3 ಜನದೂ ಕುತ್ಕೊಂಡು ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಮತ್ತೆ ಆಟ ಆಡೋಕೆ ಹೊಟ್ಟೋಗ್ಬಿಡ್ತಾರೆ ಆ ಥರ ಅವರು. ನೋಡಿ ಇವಾಗ ಆ ಕಡೆ ಎಲ್ಲನೂ ತಿಂತಾಯಿದ್ರು. ಈ ಕಡೆ ಫ್ರೈಗೆ ಹಾಕ್ಕೊತಾ ಇಲ್ಲ ನನ್ನ ತಂಗಿ, ಅವಳು ಫ್ರೈ ಎಲ್ಲ ಮಾಡಿಕೊಂಡ್ಳು. ಆಮೇಲೆ ಮುದ್ದೆ ಮಾಡಿಕೊಂಡು ವೈಟ್ ರೈಸ್ ಸ್ವಲ್ಪ ಇಟ್ಕೊಂಡ್ಳು ಅಷ್ಟೇ. ಮಧ್ಯಾಹ್ನ ಏನು ಮಾಡೋಕ್ಕೆ ಹೋಗಿಲ್ಲ ನಾವು, ಇದೇ ಇತ್ತಲ್ಲ ಅದನ್ನೇ ಎಲ್ಲ ಊಟ ಮಾಡ್ಕೊಂಡು ನೈಟು ರಸಮ್ಮನ್ನ ಏನೋ ಮಾಡ್ಕೊಂಡ್ವಿ. ನೋಡಿ ಈ ಕಡೆ ಫ್ರೈ ಎಲ್ಲನೂ ರೆಡಿ ಆಯಿತು, ಚೆನ್ನಾಗಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಹಂಗೇನೆ ಆಚೆ ಕೂತ್ಕೊಳ್ಳೋದು, ಈ ಥರನೇ ಟೈಮ್ ಪಾಸ್ ಮಾಡಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.